ನಮಸ್ಕಾರ, ನನ್ನ ಹೆಸರು ನೇಹಾ ಅಂತ. ನಾನು CMR ಯೂನಿವರ್ಸಿಟಿಯಲ್ಲಿ 2ನೇ ವರ್ಷ BBA ಓದ್ತಾ ಇದ್ದೀನಿ. ನಮ್ಮ ಕಾಲೇಜವರು ಈ ಒಂದು ಸೆಮಿನಾರ್ ಬಗ್ಗೆ ಅನೌನ್ಸ್ ಮಾಡಿದಾಗ ತುಂಬ ಖುಷಿಯಾಯಿತು ಕೇಳೋಕ್ಕೆ. ತುಂಬ ದೊಡ್ಡ ದೊಡ್ಡ ಗ್ರೇಟ್ ಪರ್ಸ್ನಾಲಿಟೀಸ್ ಎಲ್ಲ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಮತ್ತು ಕರ್ನಾಟಕ ಗೌರ್ಮೆಂಟ್ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೋಸ್ಕರ ಇದು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ಇನ್ನೂ ತುಂಬ ಖುಷಿಯಾಯಿತು. ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದಿದ್ದೀವಿ ಕಾಲೇಜಿಂದ ಇಲ್ಲಿ ಏನೇನು ನಡೀತಾ ಇದೆ ಅಂತ ನೋಡೋಕ್ಕೆ. ಫಸ್ಟ್ ಆಫ್ ಆಲ್ ನೋಡಿ ತುಂಬ ಖುಷಿಯಾಯಿತು. ಇಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಅದೇ ಇವಾಗ ನೋಡಿ ಇದೊಂದು ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿದೆ ನಮಗೆ ಅಂತ ಅರ್ಥ ಆಯಿತು. ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಗೌರ್ಮೆಂಟ್ ಟು ಅರೇಂಜ್ ಸಚ್ ಎ ಬಿಗ್ ಪ್ಲ್ಯಾಟ್ಫಾರ್ಮ್ ಫಾರ್ ಅಸ್. ತುಂಬ ಥಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಲ್ಲಿ ಚಾನ್ಸ್ ಸಿಗ್ತಾ ಇದೆ. ಹೇಗೆ ನಮ್ಮ ಆಂಟರ್ಪ್ರಿನರ್ ಆದರೆ ಹೇಗೆ ನಾವು ನಮ್ಮ ಸ್ಟಾರ್ಟಪ್ನ ಬಿಲ್ಡ್ ಮಾಡ್ಕೊಬೇಕು, ಹೇಗೆ ನಮ್ಮ ಕರಿಯರ್ನ ನಾವು ಪ್ರೋಗ್ರೆಸ್ ಆಗ್ಬೋದು ನಮ್ಮ ಕರಿಯರಲ್ಲಿ ಅನ್ನೋದೆಲ್ಲ ಇಲ್ಲಿಂದ ತುಂಬ ತಿಳ್ಕೊಳ್ಳೋಕ್ಕೆ ಸಿಗ್ತಾ ಇದೆ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಇಟ್ ಈಸ್ ಅ ವೆರಿ ಗುಡ್ ಚಾನ್ಸ್ ಫಾರ್ ಎವ್ರಿಬಡಿ. ಲೈಕ್ ತುಂಬ ಹೆಲ್ಪ್ ಆಗ್ತಾಯಿದೆ, ತುಂಬ ಜನ ಬಂದು ಮಾತಾಡ್ತಾ ಇದ್ದಾರೆ. ಅದರಿಂದ ನಮಗೆ ಖುಷಿ ಆಗ್ತಾಯಿದೆ. ಅವ್ರ ಲೈಫಲ್ಲಿ ಅವ್ರು ಏನು ತಿಳ್ಕೊಂಡಿದ್ದಾರೆ ಇದೆಲ್ಲ ನಮಗೆ ತಿಳ್ಕೊಳ್ಳೋ ಅವಕಾಶ ಸಿಗ್ತಾಯಿದೆ. ಆ್ಯಂಡ್ ಮತ್ತು ತುಂಬ ಚೆನ್ನಾಗಿದೆ ಕಲಿಯೋಕ್ಕೆ ಸಿಗ್ತಾಯಿದೆ. ಹೇಗೆ ನಾವು ನಮ್ಮ ಪರ್ಸ್ನಾಲಿಟಿನ ಬಿಲ್ಡ್ ಮಾಡ್ಕೊಬೋದು, ಹೇಗೆ ಅದು ನಮ್ಮ ಕರಿಯರ್ ಪ್ರೊಫೆಷ್ನಲ್ ಲೈಫ್ಗೆ ಯೂಸ್ ಆಗುತ್ತೆ ಮುಂದೆ, ಹೇಗೆ ವಿ ಕ್ಯಾನ್ ಬಿ ಎನ್ ಆಂಟರ್ಪ್ರಿನರ್ ಇನ್ ದ ಫ್ಯೂಚರ್, ಇದೆಲ್ಲ ತುಂಬ ತಿಳ್ಕೊಳ್ಳೋಕೆ ಸಿಗ್ತದೆ. ಹಾಗಾಗಿ ಫೈನಲಿ ಏನು ಹೇಳಬೇಕಂದ್ರೆ ಇವ್ರನ್ನೆಲ್ಲ ನೋಡಿ ತುಂಬ ಇನ್ಸ್ಪೈರ್ ಆಗ್ತಾಯಿದೆ ಮತ್ತು ತುಂಬ ಕಲಿಯೋಕ್ಕೆ ಸಿಗ್ತಾ ಇದೆ. ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಟು ಆರ್ಗನೈಸ್ ಸಚ್ ಎ ವೆರಿ ಪ್ರೋಗ್ರಾಮ್. ಆ್ಯಂಡ್ ಇನ್ನು ಏನೇನು ಆ್ಯಂಡ್ ವಿ ಎಕ್ಸ್ಪೆಕ್ಟ್ ಸಚ್ ಮೋರ್ ಸೆಮಿನಾರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಇನ್ ದ ಫ್ಯೂಚರ್. ಇದರಿಂದ ನಮಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ವಿ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ಆ್ಯಂಡ್ ಇನ್ನೇನು ಹೇಳಬೇಕು, ಟೋಟಲಿ ಐ ಕ್ಯಾನ್ ಸೇ ದ್ಯಾಟ್ ಇಟ್ ಹಸ್ ಹೆಲ್ಪ್ಡ್ ಅ ಲಾಟ್. ಸೊ ಥ್ಯಾಂಕ್ ಯು ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ. Hi, I am Sharon Kuriakos from BBA. I'm doing my Bachelor's of Business Administration. We have all come here for this conference and it's quite useful for us so that after our degree we will know how we will be able to start up and how we can begin our entrepreneurship. We are very thankful that we all could be part of this, and we are all here through our college, and it's a great pleasure to be here among these people as they are talking, as they are telling us and explaining us how to go about with the future, and we will all use this to a great extent. Thank you. CMR ಸೆಕೆಂಡ್ ಇಯರಿಂದ ಬರ್ತಾಯಿದ್ದೀರಿ. ಈ ಪ್ರೋಗ್ರಾಮ್ ನೋಡುವಾಗ ನಮಗೆ ಭಾಳ ಎಂಕರೇಜ್ಮೆಂಟ್ ಆಗ್ತಾಯಿದೆ. ನಮ್ಮ CM ಸಾಹೇಬರು ಬಂದಿದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ, ತುಂಬ ಎಂಕರೇಜ್ಮೆಂಟ್ ಆಗ್ತಾಯಿದೆ. ಮತ್ತು ಈ ಸ್ಪರ್ಧೆ ನಮ್ಗೆ ಕೊಟ್ಟಿರೋದು ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಮತ್ತು ಈ ಸ್ಪೆಷಲ್ ಥ್ಯಾಂಕ್ಸ್ ಟು CMR ಮತ್ತು ನಮ್ಮ ಕಾಲೇಜಿಗೆ ಈ ಸ್ಪರ್ಧೆಗೆ ಕಲಿಸ್ಕೊಟ್ಟಿದ್ದಕ್ಕೆ. ಮತ್ತು ನಮ್ಮ ಈ ಎಲ್ಲ ಉದ್ಯಮಿಗರ ಸ್ಪೀಚನ್ನು ನೋಡ್ತಾ ಇದ್ದರೆ ನಮಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಮತ್ತು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಬೇರೆ ಕಾಲೇಜಿಂದ ಬಂದಿದ್ದಾರೆ. ಅವನ್ನೆಲ್ಲ ನೋಡ್ತಾಯಿದ್ರೆ ಹೆಮ್ಮೆ ಆಗ್ತೈತೆ. ಮತ್ತು ಇವರ ಸ್ಪರ್ಧೆಯನ್ನು ನೋಡ್ತಾಯಿದ್ರೆ ನಮಗೂ ಭಾಳ ಇಷ್ಟ ಆಗ್ತೈತೆ. ನಾವು ಏನಾದರೂ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಬೇಕು ಅಂತ, ನಾವು ಏನಾದರೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಇವರು ಎಂಕರೇಜ್ಮೆಂಟ್ ಕೊಡ್ತಾಯಿದ್ದಾರೆ. ಅದು ನಮಗೂ ಇಷ್ಟ ಆಗ್ತೈತೆ. ಮತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಿ CMRಯಿಂದ. ನಮಗೆ ತುಂಬ ಇಂಟ್ರೆಸ್ಟ್ ಆಗಿದೆ. ಪ್ರೋಗ್ರಾಮ್ ಇನ್ಸ್ಟೆಂಟಾಗಿ ನಡೀತಾ ಇದೆ. ಸೊ ನಮಗೆಲ್ಲರೂ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ. ನಮ್ಮ ಗೌರ್ಮೆಂಟ್ ಆಗಲಿ, ನಮ್ಮ CM ಸಾಹೇಬರು, ಮಿನಿಸ್ಟರ್ ಸಾಹೇಬರೆಲ್ಲ ಬಂದಿದ್ದಾರೆ. ನಮ್ಮ ಪೊಲೀಸವರು ಎಲ್ಲ ರಕ್ಷಣೆ ಕೊಡ್ತಾಯಿದ್ದಾರೆ ಆಚೆ ಕಡೆ. ಮತ್ತು ಅವ್ರನ್ನೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ಈ ಪ್ರೋಗ್ರಾಮ್ ನಡೆಸ್ಕೊಟ್ಟಿರೋ ಎಲ್ಲ ಉದ್ಯಮಿಗರಿಗೆ ಮತ್ತು ಎಲ್ಲ ಸ್ಟೂಡೆಂಟ್ ಬಂದಿರೋರಿಗೆ ತುಂಬ ಥ್ಯಾಂಕ್ಸ್ ಅನ್ಕೊತೀನಿ. ಥ್ಯಾಂಕ್ ಯು. Good evening everyone, this is Ritesh here from CMR University. So this program has been helpful for a lot of people who's giving a lot of ideas, and thanks a lot to the Karnataka government which has been taking place here in Palace Ground. So we are getting a lot of new ideas and innovation creations and a lot of techniques to learn how to start a new business, and a lot of informative for all the freshers. Hello, my name is Adnan Lamba. I'm from CMR University, and actually it's a pleasure for us to be here, attend this program organized by the government of Karnataka, which is very helpful for us. We've known so much things, we've been introduced to so many new startups,
and which are being held by the government and so on, and they fund us and they do so many things. So I think we need to take good advantage of it, and as they are helping us, and that is how we make India better. Jai Hind, Jai Karnataka. Thank you. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಕಂಡಂತಹ ಅಪ್ರಥಮ ಪ್ರಗತಿಪರ ಮುಖ್ಯಮಂತ್ರಿಗಳು, ಹೋರಾಟಗಾರರು, ನಮ್ಮ ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬರು, ಈ ಒಂದು ಸಮಾರಂಭವನ್ನು ಆಯೋಜಿಸಿರುವಂತಹ ನ್ಯೂ ಡೈನಾಮಿಕ್ ಇಂಡಸ್ಟ್ರಿ ಮಿನಿಸ್ಟರ್ ಶ್ರೀ ಮುರುಗೇಶ್ ನಿರಾಣಿ ಅವರೇ. Yeah, Namaskar everyone. This is Dr. Bapu Vinod. I am Chief Executive of Ecosys Cleantech Private Limited. Here I came for e-commerce platform, what the government exactly did and how the entrepreneur of Karnataka has an opportunity to expand our business through the e-governance or e-commerce platforms. Everyone knows nowadays it is all depend on the digital economy and digital marketing. So that customer driven strategy, in that what the Karnataka government exactly made their opportunity for the entrepreneurs like us to get enhance their business. I came over here for the see the policies and what exactly the government giving any incentives or anything the policy which can make the real entrepreneurs to grow up in here, but it seems to be it is an now I have to see, maybe in the next sessions I can possible for any that niche like in e-commerce sector, how exactly we can grow. Initially it is an only introduction session and this is what the allocations of the amount to for this industries to grow up and all this there in first session they said. But in the next sessions we have to looking forward at the what platforms exactly they made and how best they can put the platform for the entrepreneurs or solopreneurs, even the much more students I have seen from IT sectors and different colleges for their opportunities as a businessman, how to grow. In that one we have looking for that one. Let's see how best we can get an opportunity or get an better platform to enhance our business so that in India, maybe Karnataka, the Bangalore can have the better niche or better opportunity to get thrive through. Thank you. ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ನಾವು ಮಾಡಿದ್ದೀವಿ. ಆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಅವತ್ತು ಯಡಿಯೂರಪ್ಪನವರ ಮಾರ್ಗದರ್ಶನ, ಅವರ ಸಲಹೆ ಸಹಕಾರಗಳಿಂದ 10.8 ಲಕ್ಷ ಕೋಟಿಗಳಷ್ಟು MOUಗಳಿಗೆ ನಾವು ಸಹಿ ಮಾಡಿದ್ದೇವೆ. ಅದರಿಂದ 15 ಲಕ್ಷ ನಿರುದ್ಯೋಗ ಯುವಕರಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಈಗ ಬರುವಂಥ 2022ರಲ್ಲಿ ನಾವು ನವೆಂಬರ್ದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿಯವರ ಒಂದು ದಿನಾಂಕವನ್ನು ಯಾವಾಗ ನಿರ್ಧಾರ ಮಾಡ್ತಾರೆ, ಅವರ ನಿರ್ಧಾರದ ಮೇಲೆ ಅವರ ಮಾರ್ಗದರ್ಶನದಲ್ಲಿ ಮತ್ತೆ 3ನೇ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕವನ್ನು ನ ಭೂತೋ ನ ಭವಿಷ್ಯ ಥರ ನಾವು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಮಾಡ್ತೇವೆ. 10 ಲಕ್ಷಗಳಿಗಿಂತ ಹೆಚ್ಚು ಉದ್ಯೋಗವನ್ನು ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ. ಆದ್ಮೇಲೆ ಇವತ್ತು ಕೈಗಾರಿಕೆಗಳು ಟಾಪ್ 500 ನಾವೆಲ್ಲ ಯಶಸ್ವಿ ಉದ್ದಿಮೆದಾರರ ಯಶೋಗಾಥೆಯನ್ನು ನಾವು ತೆಗೆದುಕೊಂಡ್ರೆ ಎಲ್ಲರೂ ದೇ ಆರ್ ನಾಟ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್. ಎಲ್ಲರೂ ಕಷ್ಟಪಟ್ಟು ಮೇಲೆ ಬಂದಿರೋರಾಗಿದ್ದಾರೆ. ಅವರು ಪ್ರಾರಂಭ ಮಾಡುವಂಥ ದಿನದಲ್ಲಿರುವಂಥ ಕಷ್ಟಗಳನ್ನು ನೆನೆಸ್ಕೊಂಡ್ರೆ ಅವರು ಇವತ್ತು ಮತ್ತು ಬಿಟ್ಟಿರುವಂಥದ್ದನ್ನು ನೋಡಿದರೆ ಅವೆಲ್ಲವುಗಳ ಸಹಿತ ಹೋಗಿ ಇವತ್ತು ಯಶಸ್ವಿಯನ್ನೇ ನಮಗೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಪದವೀಧರರು, LLBದವರು, MBAದವರು, ITI, PhD ಹೋಲ್ಡರ್ಸ್ಗಳು ಎಲ್ಲ ತಾವು ಬಂದಿದ್ದಾರೆ. ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ, ನೀವು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕೆಲಸಗಳನ್ನು ಅವಲಂಬಿಸಲಾರ್ದೇ ತಾವು ಉದ್ಯಮದಾರರಾಗಿ ಇವತ್ತು ಸರ್ಕಾರ ಸಾಕಷ್ಟು ಸಬ್ಸಿಡಿಗಳನ್ನು ಕೊಡ್ತಾ ಇದೆ, ಲೋ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಡ್ತಾ ಇದೆ. ನಮ್ಮ SC/ST ಬಂಧುಗಳಿಗೆ 75% ನಮಗೆ ಸಬ್ಸಿಡಿ ದರದಲ್ಲಿ ಜಾಗೆಯನ್ನು ನಾವು ಕೊಡ್ತಾ ಇದ್ದೀವಿ. ಅವರಿಗೆ 0% ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ
ಲೋನ್ಗಳನ್ನು ಕೊಡ್ತಾ ಇದ್ದೀವಿ, ಯಾವುದೇ ಸೆಕ್ಯೂರಿಟಿ ಇರಲಾರ್ದೇ. ಇಂಥದನ್ನು ಸನ್ಮಾನ್ಯ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಮತ್ತು ಕೇಂದ್ರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಭಾಯಿ ಮೋದಿ ಅವರು ತಾವೆಲ್ಲ ಉದ್ಯಮದರಾಗಬೇಕು ಎನ್ನುವಂಥ ಕನಸಿನೊಂದಿಗೆ ನಮ್ಮ ದೇಶದ GDP ಹೆಚ್ಚಾಗಬೇಕು. ನಮ್ಮ ಕರ್ನಾಟಕ Hi, good morning. My name is Puvika and I'm from Nitte School of Architecture and Planning and Design, Yalanka. So we got to know this event through our college and we were encouraged to attend this because this would give us an insight on entrepreneurship and how to become employers, and this was a new topic for us, so we thought we would come here and explore and know more about what we will be stepping into once we finish our education. So that's the reason we all are here from our college. I feel this is going to be a very interesting event and we will get to know a lot of new topics that we haven't heard about till now, and a lot of reputed officials are also going to coming, so it will be a great opportunity for us to get to know more about what is going on in the current market and the current situation, especially post COVID. The number of opportunities have varyingly increased, so it will be more useful for us if we attend such kind of events, and I feel this will be really helpful for us. ಎಲ್ಲರಿಗೂ ನಮಸ್ಕಾರ. ನಾನು ಭಾನು ಪ್ರಕಾಶ್ ಅಂತ ಮಾತಾಡ್ತಾ ಇದ್ದೀನಿ CMR ಯೂನಿವರ್ಸಿಟಿಯಿಂದ. ಇಲ್ಲಿ ಏನಿದೆ ಉದ್ಯಮಿ ಹಾಗೂ ಉದ್ಯೋಗ ನೀಡುವಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ತುಂಬ ಅದೃಷ್ಟವಾಗಿದ್ವಿ. ಏನಂದರೆ ಎಲ್ಲ ದೊಡ್ಡ ಅಧಿಕಾರಿಗಳು ಎಲ್ಲರೂ ಆಗಮಿಸಿ ಅವರೊಂದಿಗೆ ಮಾತನಾಡಲು ಅವಕಾಶ ಇದೆ. ಇದರಿಂದ ನಾವು ಉದ್ಯಮಿಯಾಗಲು ಏನೇನು ಪ್ರೋಸೆಸ್ ಇದೆ ಎಲ್ಲ ಹೇಳ್ತಿದ್ದಾರೆ. ಅವರವ್ರ ಐಡಿಯಾಸ್ ಏನೇನಿದೆ ಅದೆಲ್ಲ ಹೇಳ್ತಿದ್ದಾರೆ. ಸೊ ಅದರಿಂದ ನಾವು ಉದ್ಯಮಿ ಆಗಲು ಅದರಿಂದ ಒಂದು ಐಡಿಯಾ ಬರ್ತಿದೆ ನಮಗೆ.